बेंगलुरु देही जिला होसकोटे शहर में महकमा पुलिस अफसरान मुंशियात के खिलाफ बेदारी मुहिम चलाई। नाजरीन, सदाए हिंद उर्दू में आपका खैर मकदम है। मैं हूँ इम्तियाजुल्लाह खान काशफी। मुंशियात गांजा जैसी बुरी इल्लत से आवाम को बचाने, सेहत को सही सालिम रखने के लिए बेंगलुरु देही जिला होसकोटे शहर में महकमा आला पुलिस अफसरान आवाम में बेदारी मुहिम चलाई। तश्कील शुदा पुलिस टीम ने शहर के पुलिस थाने से गश्त करते हुए चौटरी पहुंचे। सुपरिटेंडेंट पुलिस ऑफ इंस्पेक्टर मल्लिकार्जुन बालडंडे साहब और एडिशनल एसपी नागराज डीएसपी मलेश साहब ने पुलिस जवानों के साथ एक बड़ी तादाद में होसकोटे शहर का गश्त किया। एसपी साहब ने जिम्मेदारी निभाते हुए महकमा पुलिस को अपनी जिम्मेदारी का एहसास दिलाया और कहा कि सेहत को सही सालिम रखना बहुत ज़रूरी है। मुंशियात गांजा जैसी बुरी इल्लतों से आवाम को बचाना बहुत ज़रूरी है। इन्होंने इससे इंसानी फितरत में खराबी, जहनी सेहत पर क्या असर पड़ता है, आवाम में इसकी बेदारी लाना ज़रूरी करार दिया। ಈ ಒಂದು ಸಂದರ್ಭದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ಫಿಟ್ನೆಸ್ ಫಾರ್ ಆಲ್ ಈ ಒಂದು ಅಭಿಯಾನದಡಿಯಲ್ಲಿ ನೀವೆಲ್ಲ ಭಾಗವಹಿಸಿದಿರಿ। ಇವತ್ತು ಹೊಸಕೋಟೆ ಶಹರದಲ್ಲಿ ಸುಮಾರು 5 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆಯ ಜಾಥಾ ಮೂಲಕ ಈ ಒಂದು ಮಾದಕ ವಸ್ತುಗಳ ಒಂದು ದುರ್ಬಳಕೆ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದರೆ ಮತ್ತೊಮ್ಮೆ ನಮ್ಮ ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ। ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ಯುವಕರು ಯಾರು ದಾರಿ ತಪ್ತಾ ಇದ್ದಾರೆ, ಯಾವ ವಿದ್ಯಾರ್ಥಿಗಳು ಯುವಕರು ಈ ಒಂದು ಡ್ರಗ್ಸ್ನ ಒಂದು ವ್ಯಸನಕ್ಕೆ ಅವರು ಬಲಿಯಾಗಿದ್ದಾರೆ, ಅಂಥವ್ರನ್ನ ಗುರುತಿಸುವ ಮೂಲಕ ಅವರಿಗೆ ನಾವು ಅವರನ್ನು ಅದರಿಂದ ಹೊರಗೆ ತರುವ ಮೂಲಕ ಅವರ ಒಂದು ಜೀವನ ರೂಪಿಸಲಿಕ್ಕೆ ನಾವೆಲ್ಲ ಸಹಕಾರಿಯಾಗಬೇಕು। ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಮಹತ್ತರವಾದ ಜವಾಬ್ದಾರಿ ಇದೆ। ಈ ಒಂದು ಇಲಾಖೆಯಲ್ಲಿ ಇದ್ದು ಅಂತ ಒಂದು ಯುವಕರು ಯಾರು ದಾರಿ ತಪ್ಪಿ ಹೋಗಿದ್ದಾರೆ ಅಂಥವರನ್ನು ಸರಿ ದಾರಿಗೆ ತರುವಲ್ಲಿ ನಮ್ಮ ಇಲಾಖೆಯ ಪಾತ್ರ ಬಹಳ ದೊಡ್ಡದಿದೆ। ಹೀಗಾಗಿ ನಾವು ಹೆಮ್ಮೆ ಪಡಬೇಕು, ಇಂಥ ಒಂದು ಇಲಾಖೆಯಲ್ಲಿ ಇದ್ದೀವಿ। ಅಂತ ಒಂದು ಇಲಾಖೆಯಲ್ಲಿ ಇದ್ಕೊಂಡು ಯಾರ್ಯಾರು ಯುವಕರು ಈ ಒಂದು ಮಾದಕ ವ್ಯಸನಕ್ಕೆ ಬಲಿಯಾಗಿದ್ದಾರೆ, ದಾಸರಾಗಿದ್ದಾರೆ, ಅಂಥವರನ್ನು ಹೊರಗೆ ತರಲಿಕ್ಕೆ ನಾವೆಲ್ಲ ಪ್ರಯತ್ನಿಸೋಣ। ಇವತ್ತು ಇನ್ನಷ್ಟು ಹೆಚ್ಚಿನ ಜನರಿಗೆ ಜಾಗೃತಿಪಡಿಸುವ ಮೂಲಕ ಮತ್ತು ಮುಖ್ಯವಾಗಿ ಯಾರ್ಯಾರು ಇದರಲ್ಲಿ ಬಲಿಯಾಗಿದ್ದಾರೆ, ದಾಸರಾಗಿದ್ದಾರೆ ಅಂಥವರನ್ನ ಹೊರತರಲಿಕ್ಕೆ ನಾವು ನೀವೆಲ್ಲ ಕೈ ಜೋಡಿಸೋಣ ಅಂತ ಹೇಳಿ ಹೇಳ್ತಾ, ಇವತ್ತು ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ 50 ವರ್ಷಗಳನ್ನ ತುಂಬಿ ನಾವು ಮುನ್ನಿಡ್ತಾ ಇದ್ದೇವೆ। ಹೀಗಾಗಿ ಒಂದು ಜವಾಬ್ದಾರಿಯುತವಾದ ಒಂದು ಹೆಜ್ಜೆಯನ್ನೇ ನಾವು ಮುಂದಿಡ್ತಾ ಇದ್ದೇವೆ। ಅದು ಇತ್ತೀಚಿನ ದಿನಗಳಲ್ಲಿ ಏನು ಯುವಕರು, ವಿದ್ಯಾರ್ಥಿಗಳು, ಕಾರ್ಮಿಕರು ಸಾಕಷ್ಟು ಜನ ಈ ಒಂದು ಡ್ರಗ್ಸ್ಗೆ ಬಲಿಯಾಗುವುದರ ಮೂಲಕ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದಾರೆ, ಅವರನ್ನು ಹೊರತರಲಿಕ್ಕೆ ನಾವು ನೀವೆಲ್ಲ ಪ್ರಯತ್ನಿಸುವುದು ಬಹಳ ಮುಖ್ಯ ಆಗಿದೆ। ಆದ್ದರಿಂದ ನಮ್ಮ ಡಿಜಿ ಅಂಡ್ ಐಜಿಪಿ ಸಾಹೇಬರು ಈ ಒಂದು ಸಂದರ್ಭದಲ್ಲಿ ನಾವು ಡ್ರಗ್ಸ್ ಫ್ರೀ ಕರ್ನಾಟಕ ಎಂಬ ಧ್ಯೇಯದೊಂದಿಗೆ ಮುನ್ನಡೆಯೋಣ ಅಂತ ಹೇಳಿ ನಮಗೆಲ್ಲರಿಗೂ ನೀಡಿರುವ ಒಂದು ನಿರ್ದೇಶನದಂತೆ ನಾವೆಲ್ಲ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ। ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹಿತ ನಾವು ನೀವೆಲ್ಲ ಸೇರಿ ಹೆಚ್ಚು ಹೆಚ್ಚು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಈ ಒಂದು ಡ್ರಗ್ಸ್ ಅನ್ನ ನಮ್ಮ ಸಮಾಜದಿಂದ ದೂರ ಇಡಲಿಕ್ಕೆ ನಾವೆಲ್ಲ ಪ್ರಯತ್ನಿಸುವಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಡ್ರಗ್ಸ್ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ। ನಮಸ್ಕಾರ। ಮಾದಕ ವಸ್ತುಗಳ ಒಂದು ವಿರುದ್ಧದ ಏನು ಹೋರಾಟ ಇದೆ ಅದರದ ಪ್ರಮುಖ ಭಾಗ ಅಂತಂದ್ರೆ ಯಾರು ಈ ಒಂದು ಡ್ರಗ್ ಪೆಡ್ಲಿಂಗ್ ಅಥವಾ ಒಂದು ಮಾದಕ ವಸ್ತುಗಳನ್ನ ಸರಬರಾಜು ಮಾಡುವುದು
ಅದನ್ನ ವಿದ್ಯಾರ್ಥಿಗಳಿಗಾಗಲಿ ಮತ್ತೆ ಯುವಕರಿಗಾಗಲಿ ತಲುಪಿಸೋದು ಇದನ್ನು ಯಾರು ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಸಹಿತ ನಾವು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಸತತವಾದ ಕಾರ್ಯಾಚರಣೆಗಳ ಮೂಲಕ ಅವರ ಮೇಲೆ ಕೇಸ್ಗಳನ್ನ ಹಾಕುವುದರ ಮೂಲಕ ಅವರ ಮೇಲೆ ನಾವು ಕಾನೂನು ಕ್ರಮವನ್ನ ಅನುಸರಿಸ್ತಾ ಇದ್ದೀವಿ. ನಾವು ಕಳೆದ ಒಂದು ವರ್ಷದಲ್ಲಿ 250ಕ್ಕೂ ಹೆಚ್ಚು ಪ್ರಕರಣವನ್ನು ದಾಖಲಿಸಿ ಸುಮಾರು 500 kgಯಷ್ಟು ಡ್ರಗ್ಸ್ ಅನ್ನ ನಾವು ವಶಪಡಿಸಿಕೊಂಡು ಅದನ್ನ ನಾಶಪಡಿಸುವಲ್ಲಿ ಸಹಿತ ನಾವು ಯಶಸ್ವಿಯಾಗಿದ್ದೀವಿ. ಅದೇ ರೀತಿ ಈ ವರ್ಷವೂ ಸಹಿತ ನಮ್ಮ ಪ್ರಮುಖ ಆದ್ಯತೆ ಈ ಒಂದು ಡ್ರಗ್ಸ್ ಫ್ರೀ ಕರ್ನಾಟಕ. ಈ ಒಂದು ಹಿನ್ನೆಲೆಯಲ್ಲಿ ಜಾಗೃತಿಗೊಳಿಸುವ ಜೊತೆಗೆ ಯಾರು ಈ ಒಂದು ಡ್ರಗ್ಸ್ ಅನ್ನ ಸರಬರಾಜು ಮಾಡ್ತಾರೆ ಅಂತವರ ಮೇಲೆ ಸಹಿತ ನಾವು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ರೀತಿಯಿಂದ ನಾವು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ. ಥ್ಯಾಂಕ್ ಯು.